ಎಪಿಸೋಡ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇದೇನು ಎಪಿಸೋಡು ಅದೇ ಕಮ್ಮಿ ಆಯಿತು ಅಥವಾ ಇವರೇ ನಮಗೆ ಕಮ್ಮಿ ತೋರಿಸ್ತವ್ರೋ ಗೊತ್ತಾಯ್ತಲ್ಲ. ನಾನು ನೋಡ್ತಾ ಇರೋದ್ರಲ್ಲಿ ನಾನು ನೋಡ್ತಾನೆ ಇದ್ದೀನಿ ಇವತ್ತು ಎಪಿಸೋಡು ಬರೀ ಅಡ್ವರ್ಟೈಸ್ಮೆಂಟೇ ನೋಡ್ತಾ ಇದ್ದೀನಿ ನಾನು ಜಾಸ್ತಿ. ಎಪಿಸೋಡು ಇವಾಗ ಎಪಿಸೋಡ್ ಬಂದಂಗಿತ್ತಲ್ಲ, ಅಂದರೆ ಎಪಿಸೋಡ್ 2 ನಿಮಿಷ, ಅಡ್ವರ್ಟೈಸ್ 5 ನಿಮಿಷ. ಅದೇ ನನಗೆ ಹಂಗೆ ಬರ್ತೈತಾ ಅಥವಾ ಬೇರೆಯವ್ರಿಗೂ ಹಂಗೆ ಆಗ್ತೈತಾ? ಅಥವಾ ಬೇರೆಯವ್ರಿಗೆ ಎಪಿಸೋಡ್ ನೋಡ್ತವ್ರ? ಇದು ನಾನು ಮೊಬೈಲಲ್ಲಿ ಆನ್ಲೈನಲ್ಲಿ ನೋಡ್ತಾ ಇರೋದಕ್ಕೆ ಅದಕ್ಕೆ ನನಗೆ ಏನಾರ ಕಮ್ಮಿ ಬರ್ತೈತೆ ಎಪಿಸೋಡು ಅದೇ ಗೊತ್ತಾಗಲಿಲ್ಲ. ಇರೋ 1.5 ಗಂಟೆಯಲ್ಲಿ 1 ಗಂಟೆ ಅಡ್ವರ್ಟೈಸು, ಅರ್ಧ ಗಂಟೆ ಎಪಿಸೋಡ್ ಬರ್ತೈತೆ. ಅದೇ 1.5 ಗಂಟೆಯಲ್ಲಿ ಬರೀ ಅಡ್ವರ್ಟೈಸ್ ಅಂದರೆ ಅದೇನು ಕಂಟೆಂಟು ಐತೋ ಬಿಗ್ ಬಾಸ್ ಏನು? ಬಟ್ ಯಾಕೋ ಬರೀ ಅಡ್ವರ್ಟೈಸ್ಮೆಂಟೇ ನೋಡ್ದಂಗಿತ್ತು ನನಗೆ ಎಪಿಸೋಡು. ಹಿಂಗೊಂದ್ಸತಿ ಹಿಂದೆ ತಿರ್ಸ್ಕೊಂಡು ಏನೇನಾಯ್ತು ಎಪಿಸೋಡಲ್ಲಿ ಅಂತ ನೆನೆಸ್ಕೊಂಡ್ರೆ ಬರೀ ಅಡ್ವರ್ಟೈಸ್ಮೆಂಟೇ ನೆನಪಾಗ್ತೈತೆ. ಅದೂ 7 ವರ್ಷ 8 ವರ್ಷ ಹಳೆ ಕಿರಿಕ್ ಪಾರ್ಟಿನ ಹಾಕೊಂಡು ಹೊಡಿತವ್ರೆ ಇವರು ಜಿಯೋ ಸಿನಿಮಾದವರು. ಅದು ನೋಡಿರೋ ಫಿಲಮ್ ಎಷ್ಟು ಸತಿನಪ್ಪ ನೋಡೋಣ, ಅದನ್ನೇ ಹಾಕೊಂಡು ಹೊಡಿದ್ರೆ ಇದು ಅಡ್ವರ್ಟೈಸ್ಮೆಂಟ್ಗೆ ಒಂದು ರಿವ್ಯೂ ಮಾಡಬೇಕಷ್ಟೇ ನಾನು. ಸೊ ಎಪಿಸೋಡ್ ವಿಚಾರಕ್ಕೆ ಬರೋದಾದರೆ, ಮಂಜು ಅವರು ಒಂದು ನಾಮಿನೇಟ್ ಮಾಡ್ತಾರೆ. ಯಾರನ್ನ? ಐಶು ಅವರು ಮಂಜು ಅವ್ರನ್ನ ನಾಮಿನೇಟ್ ಮಾಡಿದ್ರು. ಮಂಜು ಅವರು ಐಶು ಅವ್ರನ್ನ ನಾಮಿನೇಟ್ ಮಾಡಿದ್ರು. ರೀಸನ್ ಕೇಳಿದ್ರೆ, ನಾಮಿನೇಷನ್ಗೆ ಐಶು ಅವ್ರು ಏನು ರೀಸನ್ ಕೊಟ್ಟನು ಅದನ್ನೇ ತಿರುಗ್ಚಾಕ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ರೀಸನ್ ಕೊಟ್ಬಿಟ್ಟು ನಾಮಿನೇಷನ್ ಅಂತೆ. ತಲೆ ಬುಡ ಇಲ್ದಿದ್ದು ನಾಮಿನೇಷನ್ಗಳು ಕಣಪ್ಪ. ನೆಕ್ಸ್ಟು ಶಿಶಿರ್ ಅವ್ರಿಗೆ. ಸೊ ನೆನ್ನೆನೇ ಮಾತಾಡ್ಬೇಕಾರೆ ಲಾಸ್ಟಲ್ಲಿ ಈ ಪಾರ್ಟ್ ಬಗ್ಗೆ ಮಾತಾಡಿದ್ದೆ. ಶಿಶಿರ್ಗೆ ತ್ರಿವಿಕ್ರಮ್ ಅವರು ಬೈ ಹುಡುಗಿರಿಂದ ಓಡಾಡ್ತಾನೆ ಹೆಜ್ಜು ಅಲ್ಲ ಅಂತ ಹೇಳ್ತಾಯಿದ್ರು ಅಂತ ಹೇಳ್ಬಿಟ್ಟು ಪಾಪ ಗುರು ಶಿಶಿರು ಅದನ್ನೇ ಕೂತ್ಕೊಂಡು ಮಾತಾಡ್ತಾವ್ರು ಅವರು ನೈಟು ತ್ರಿವಿಕ್ರಮ್ ಹತ್ರ. ಅಲ್ಲ ಗುರು, ನಿಮ್ಮಿಬ್ರು ಜಗಳ ಬಕ್ರ ಆಗಿದ್ದು ನಾನು, ಅದನ್ನ ಬಿಟ್ಬಿಟ್ಟಿದ್ರು ಆಗಿತ್ತಲ್ಲ, ಅವ್ರು ಹೇಳಿದ್ರು ಅಂತಲೇ ಗೊತ್ತಾಗಿಲ್ಲ, ಅದನ್ನ ಬಿಟ್ಟಿದ್ರು ಆಗಿತ್ತಲ್ಲ, ನಿಮ್ಮಿಬ್ರು ಜಗಳದ ಅದು ಇವಾಗ ದೊಡ್ಡದಾಗಿ ಇವಾಗ ಊರವ್ರಿಗೆಲ್ಲ ಗೊತ್ತಾಗಂಗಾಯ್ತಲ್ಲ, ನನ್ನ ಬಲಿ ಮಾಡಿದ್ರಲ್ಲ ಗುರು ಅಂತೆ ಶಿಶಿರ್ ಅವರು. ಇಬ್ಬರ ಜಗಳ ಪಾಪ ಬಲಿಯಾಗಿ ಶಿಶಿರು. ನೆಕ್ಸ್ಟ್ ಬಂದರೆ ಕ್ಯಾಪ್ಟನ್ಸಿ ಟಾಸ್ಕನ್ನು ಅನೌನ್ಸ್ ಮಾಡ್ತಾರೆ ಬಿಗ್ ಬಾಸು ಗೆದ್ದಿರೋ ತಂಡಕ್ಕೆ. ಆಯಿತಾ, ನೀವು ಯಾರ್ಯಾರು ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಆಗ್ತಾರೆ 5 ಜನ ಸೆಲೆಕ್ಟ್ ಮಾಡಿ ಅಂತ ಧನರಾಜ್ ಅವ್ರಿಗೆ ಹೇಳಿದಾಗ, ಧನರಾಜ್ ಅವರು ಆ ಟೀಮಿನ ಒಬ್ಬ ಸದಸ್ಯ ಆಗಿದ್ದರು. ಅವಾಗ ಧನರಾಜ್ ಅವರು ಹೇಳ್ತಾರೆ, ನಾನು ಆಡೋದಿಲ್ಲ, ನಮ್ಮ ಟೀಮ್ಮೇಟ್ಸ್ ಆಡಲಿ ಅಂತ ಹೇಳ್ಬಿಟ್ಟು. ಒನ್ ಆಫ್ ದ ಗುಡ್ ಮೂವ್ ಅಂತ ಹೇಳ್ಬೋದು. ಇದು ಮನಸ್ಸಿಂದ ತಗೊಂಡ್ರು, ಆಮೇಲೆ ಸ್ಯಾಕ್ರಿಫೈಸ್ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ, ಒಬ್ಬ ನಾಯಕ ಅನ್ನೋದಕ್ಕಿಂತನೂ ಹೆಚ್ಚಾಗಿ ಒಬ್ಬ ಮನಸ್ಸಿರೋನು ತಗೊಳ್ಳೋ ಡಿಸಿಷನ್ ಅದು. ಯಾಕಂದರೆ ಅವರು ಎಲ್ಲನೂ ಗ್ಲಾನ್ಸ್ ಮಾಡಿ ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಸೊ ನನ್ನದೇ ಸ್ವಲ್ಪ ಪರ್ಫಾರ್ಮೆನ್ಸ್ ಕಮ್ಮಿ ಇತ್ತು ಅಂತ ಹೇಳ್ಬಿಟ್ಟು ಅದು ನ್ಯಾಯವಾಗಿ ತೊಗೊಂಡಿರೋಂತಹ ಡಿಸಿಷನ್ನು. ಆಯಿತಾ, ಮನಸ್ಸಿರೋರು ಎಲ್ಲರೂ ಆ ಥರ ಡಿಸಿಷನ್ ತೊಗೋಬೇಕು. ಅದನ್ನು ಫುಲ್ ಎಕ್ಸ್ಪ್ಯಾಂಡನ್ನು ಮಾಡ್ಕೊಂಡು ಹೋಗ್ಬಾರ್ದು. ಆಯಿತಾ, ಏನೋ ಅವರು ದೊಡ್ಡ ದಾನ ಮಾಡಿದ್ರು, ಧರ್ಮ ಮಾಡಿದ್ರು, ಅದು ಆ ಥರ ಲೆಕ್ಕಾಚಾರದಾಗ ಬರೋಲ್ಲ. ಈ ಥರ ಒಂದು ಮಾನವೀಯತೆ ವಿಚಾರಗಳನ್ನೂ ನಾವು ದೊಡ್ಡದು ಮಾಡ್ತಾ ಹೋದಾಗ ಮನುಷ್ಯ ಮಾಡೋ ಸಣ್ಣ ಸಣ್ಣ ಕೆಲಸಗಳನ್ನು ಕೂಡ ದೊಡ್ಡದಾಗಿ ನೋಡ್ಕೊಂಡು ಹೋಗ್ಬಿಡ್ತೀವಿ. ಆವಾಗ ಮನ್ಸಿಗೆ ಹೆಂಗೆ ಅನ್ಸ್ಬಿಡುತ್ತೆ ಅಂದರೆ, ನಾನು ಒಳ್ಳೆಯವನು, ನಾನು ಇಂಥ ಕೆಲಸ ಮಾಡಿದೆ, ನಾನು ಒಳ್ಳೆಯವನು. ಅದು ಮನುಷ್ಯ ಆಗಿರೋನು ಮಾಡಬೇಕಾಗಿರೋ ಕೆಲಸಗಳವು. ಅದನ್ನು ನಾವೇನು ಮಾಡ್ಬಿಡ್ತೀವಿ, ಅದನ್ನು ದೊಡ್ಡದು ಅನ್ನೋ ಥರ ತೋರಿಸ್ಬಿಡ್ತೀವಿ. ಆವಾಗ ಅದನ್ನು ಮಾಡ್ತಿರೋರು ಏನಂಕೋ, ಅಯ್ಯೋ ನಾವು ದೊಡ್ಡ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಬಿಟ್ಟಿರ್ತಾರೆ. ಸೊ ಫಸ್ಟು ನಾವು ಹ್ಯುಮ್ಯಾನಿಟಿನ ತಿಳ್ಕೊಬೇಕು. ಆಯಿತಾ, ಇವಾಗ ನಾವೇನೋ ಒಬ್ರಿಗೆ ಸಹಾಯ ಮಾಡ್ತಾಯಿದ್ದೀವಿ, ಒಬ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೀವಿ, ಇದೆಲ್ಲ ಒಂದು ಹ್ಯುಮ್ಯಾನಿಟಿ ವಿಚಾರಗಳು. ಆಯಿತಾ, ಒಬ್ರಿಗೆ ನೋಡಿದ ತಕ್ಷಣ ಕಣ್ಮುಂದೆ ಅನ್ಯಾಯ ಆಗ್ತದೆ ಅಂದರೆ ಅದ್ರ ಪರವಾಗಿ ನಿಂತ್ಕೊಳ್ಳೋದು, ಇವೆಲ್ಲ ಒಂದು ಹ್ಯುಮ್ಯಾನಿಟಿ ವಿಚಾರಗಳು. ಯಾರೂ ಅದನ್ನು ಮರ್ತ್ಕೊಳ್ತಾ ಬರ್ತಾಯಿದ್ದಾನೆ ಮನುಷ್ಯ, ಹ್ಯುಮ್ಯಾನಿಟಿನ ಮರ್ತ್ಕೊಳ್ತಾ ಬರ್ತಾಯಿದ್ದಾನೆ. ಹಂಗಾಗಿ ಆ ಕೆಲಸ ಯಾರು ಮಾಡ್ತಾಯಿದ್ದಾರೆ ಅವರೆಲ್ಲ ದೊಡ್ಡವ್ರ ಥರ ಕಾಣಿಸ್ತಿದ್ದಾರೆ. ಸೊ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರಬೇಕಾದಂತಹ ವ್ಯಕ್ತಿತ್ವ ಅದು. ಸೊ ಅದನ್ನು ಉಳಿಸ್ಕೋಬೇಕು. ಅದನ್ನು ಧನರಾಜ್ ಅವ್ರು ಮಾಡಿದ್ರು, ತುಂಬ ಖುಷಿ ಆಯಿತು. ಸೊ ನೆಕ್ಸ್ಟ್ ಬರೋದಾದರೆ, ಮೋಕ್ಷಿತಾ ಅವರು, ನಾನು ಕ್ಯಾಪ್ಟನ್ಸಿ ಟಾಸ್ಕನ್ನು ಆಡಲ್ಲ, ಯಾಕಂದರೆ ಬಿಗ್ ಬಾಸ್ ಹೇಳ್ತಾರೆ ಜೋಡಿಯಾಗಿ ಆಡಬೇಕು ಈ ಟಾಸ್ಕನ್ನು, ನೀವು ಯಾರು ನಿಮ್ಮ ಜೋಡಿನ ಡಿಸೈಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಮೋಕ್ಷಿತಾ ಅವರು ಸೆಲೆಕ್ಟ್ ಮಾಡ್ಕೊಳ್ಳೋದೇ ಇಲ್ಲ ಯಾರೂ. ನಂಗೆ ಟೀಮವ್ರು ಯಾರೂ ಆಗಲ್ಲ, ನಾನು ಯಾರನ್ನೂ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಬಂದಿರೋದು ಬಿಗ್ ಬಾಸ್ ಮನೆಗೆ, ಅಲ್ಲೇನು 1000 ಜನ ಇರ್ತಾರೆ, ಜೊತೆಗೆ ಇರೋ 10-15 ಜನಗಳಲ್ಲೇ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಬೆರೆತ್ಕೊಂಡು ಹೋಗಬೇಕು. ಅದೇ ಟಾಸ್ಕು. ಬಿಗ್ ಬಾಸು ಒಲಿಂಪಿಕ್ಸ್ ಅಲ್ಲ, ಆಯಿತಾ, ಗೇಮ್ ಆಡಿಸ್ಬಿಟ್ಟು ಗೇಮಲ್ಲಿ ಗೆದ್ದಿದ್ಯಾ ತಗೊಳಮ್ಮ ಕಪ್ ತಗೊಂಡು ಮನೆಗೆ ಹೋಗ್ಬಿಡು ಅಂತ ಕಳಿಸ್ಕೊಡೋಕ್ಕೆ. ಬಿಗ್ ಬಾಸ್ ಬಂದ್ಬಿಟ್ಟು ಇದು ವ್ಯಕ್ತಿತ್ವಗಳ ಆಟ. ಆಯಿತಾ, ಇರೋ ಕಮ್ಮಿ ದಿನಗಳಲ್ಲಿ, ಇರೋ 3 ತಿಂಗಳಲ್ಲಿ ಅಲ್ಲಿರೋ 15 ಜನ ಜೊತೆ ಹೆಂಗೆ ಬೆರೀತೀರಾ, ಹೆಂಗೆ ಕೊಡೋ ಟಾಸ್ಕನ್ನು ಸ್ಪೋರ್ಟಿವ್ ಆಗಿ ತೊಗೊಂಡು ಅದನ್ನು ಹೇಗೆ ಆಟ ಆಡ್ತೀರಾ, ಹೇಗೆ ನೀವಲ್ಲಿ ಸರ್ವೈವ್ ಆಗ್ತೀರಾ ಅನ್ನೋದೇ ಆಟ.
ಆಯ್ತಾ. ಅದರಲ್ಲೇ ನೀವು ಸೋತ್ರೆ ಮೋಕ್ಷಿತ್ ಅವರು ಅವರ ಈಗೋನ ಅಡ್ಡ ತಗೊಬಂದು ಯಾಕೆ ಒಂದು 2-3 ತಿಂಗಳಿಂದ ಅವ್ರಿಂದ 2-3 ತಿಂಗಳಿಂದ ಅಂತೀನಿ 2-3 ವೀಕಿಂದ ಅವ್ರ ಜೊತೆನೇ ಚೆನ್ನಾಗಿರ್ಲಿಲ್ವಾ? ಗೌತಮಿ ಅವ್ರ ಜೊತೆನೇ ಚೆನ್ನಾಗಿರ್ಲಿಲ್ವಾ? ಮಂಜಣ್ಣನ ಜೊತೆ ಚೆನ್ನಾಗಿರ್ಲಿಲ್ವಾ? ತ್ರಿವಿಕ್ರಮ್ ಅವರು ಬಂದು ಮಾತಾಡ್ಸಿರ್ಲಿಲ್ವಾ? ಅಲ್ಲಾಗುತ್ತೆ ಆಯ್ತಾ. ಎಲಿಮಿನೇಟ್ ಮಾಡುವಾಗ ನಾಮಿನೇಟ್ ಮಾಡುವಾಗ ಕಾರಣಗಳನ್ನ ಕೊಡಬೇಕು. ಏನಾದ್ರು ವಿಚಾರ ಅಂತ ಬಂದಾಗ ಕಾರಣಗಳನ್ನ ಹೇಳಬೇಕು, ಅದನ್ನ ಕೊಡಬೇಕು, ಅಲ್ಲಿ ಬಿಡಬೇಕಷ್ಟೇ. ಅದನ್ನ ಕ್ಯಾರಿ ಓವರ್ ಮಾಡ್ಕೊಂಡು ಹೋದ್ರೆ ಮನೇಲಿ ಯಾರಿಗೂ ಆಗಲ್ಲ, ಅಲ್ಲಿರೋರು ಯಾರಿಗೂ ಆಗಲ್ಲ ಆಯ್ತಾ. ಅದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು ಆಯ್ತಾ. ಅವ್ರ ಜೊತೆ ಪಾಸಿಟಿವ್ ಆಗಿ ಕಳೆದಿರೋ ಒಂದು ಕ್ಷಣಗಳನ್ನೂ ಯೋಚನೆ ಮಾಡಿಕೊಂಡು ಇಲ್ಲ ಆಯಿತು ಅದು ಆಗಿದ್ದಾಯಿತು ಅಂತ ಬಿಡದೆ ಹೋದ್ರೂ ಅಟ್ಲೀಸ್ಟ್ ಗೇಮ್ಗೋಸ್ಕರನಾದರೂ ಬನ್ನಿ ಜೊತೆಗಾಡೋಣ, ಆಗಿದ್ದಾಗೋಯ್ತು. ಅವರು ಇನ್ನೇನು ಬರಲ್ಲ ಅಂತ ಅಂತಾರೆ. ಅವ್ರಿಗೂ ಗೇಮ್ ಆಡಬೇಕು, ಅವ್ರಿಗೂ ಪ್ರೂವ್ ಮಾಡ್ಕೋಬೇಕು, ಇವ್ರಿಗೂ ಗೇಮ್ ಆಡಬೇಕು. ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡು ಮುಂದೆ ತೊಗೊಂಡೋಗ್ಬೋದಿತ್ತು. ಬಟ್ ಮೋಕ್ಷಿತ್ ಅವರು ಆ ಕೆಲಸನ ಮಾಡಲಿಲ್ಲ. ಅವ್ರ ಈಗೋನ ತಗೊಂಡು ಅವ್ರು ಅಡ್ಡ ಹಿಡ್ಕೊಂಡ್ರು. ಇವಾಗ ರಿಯಲ್ ಲೈಫಲ್ಲೇ, ನಿಜ ಜೀವನದಲ್ಲೇ ಆಯ್ತಪ್ಪ, ಏನೂ ಆಪ್ಷನ್ ಇಲ್ಲ, ಈ ಥರ ಒಂದು ಆಪ್ಷನ್ ಇದೆ ಆಯಿತಾ. ಇವಾಗ ಯಾರಿಗೋ ಏನೋ ಒಂದು ಎಮರ್ಜೆನ್ಸಿ ಆಗಿತ್ತಪ್ಪ, ಇವಾಗ ಅರ್ಜೆಂಟಾಗಿ ಬ್ಲಡ್ ಬೇಕು, ಯಾರೋ ಆಗದಿರೋನ ಹತ್ರ ಅದೈತೆ ಬ್ಲಡ್ಡು. ಇವಾಗ ನಮ್ಗೆ ಯಾರೋ ಬೇಕಾಗಿರೋರನ್ನ ನಾವು ಉಳಿಸ್ಕೋಬೇಕು. ನಾವೇನು ಮಾಡ್ತೀವಿ, ಹೋಗ್ಬಿಟ್ಟು ಅದು ಅವಾಗ ಈಗೋನ ಅಡ್ಡ ತಗೊಬರಕ್ಕೆ ಹೋಗ್ತೀವಾ? ಹೋಗ್ಬಿಟ್ಟು ಕೇಳ್ತೀವಿ ತಾನೇ, ಇಲ್ಲ ಹಿಂಗಾಗೋಗಿದೆ ಬನ್ನಿ. ಅವ್ರಿಗೆ ಹೆಲ್ಪ್ ಮಾಡೋ ಮನಸ್ಸಿದ್ರೆ ಅದು ಯಾರೋ ಒಬ್ರಿಗೆ ಉಳ್ಕೊತಾರ, ಯಾರಿಗೋ ಒಬ್ರಿಗೆ ಸಹಾಯ ಆಗುತ್ತಾ? ಕೆಲವೊಂದು ಟೈಮ್ ನಮ್ಮ ಈಗೋನ ಬಿಟ್ಟರೆ ಮನಸ್ಸಿಗೆ ತುಂಬ ನೆಮ್ಮದಿ ಇರುತ್ತೆ. ಮೋಕ್ಷಿತ್ ಅವರು ಅದನ್ನು ಟ್ರೈ ಮಾಡ್ಬೋದಿತ್ತು, ಬಟ್ ಮಾಡಲಿಲ್ಲ. ಆ್ಯಂಡ್ ಅವರ ಕೈಲಿದ್ದಿದ್ದು ರೊಟ್ಟಿ ಜಾರ್ಕೊಂಡು ಹೋಗಿ ಗೌತಮಿ ಅವ್ರ ತಟ್ಟೆಗೆ ಬಿತ್ತು ಆಯಿತಾ. ಗೌತಮಿ ಅಪೋಸಿಟ್ ಅವರೇ ಸೆಲೆಕ್ಟ್ ಆಗಿದ್ರು. ಅವ್ರ ಕಡೆ ನಿಮ್ಮ ಟೀಮಿಂದ ಯಾರನ್ನಾರು ಸೆಲೆಕ್ಟ್ ಮಾಡಿ ಅಂದಾಗ ಗೌತಮಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ಆ್ಯಂಡ್ ಆನ್ಗೋಯಿಂಗ್ ಗೇಮ್ ಕೂಡ ತುಂಬ ಚೆನ್ನಾಗಿದೆ. 2 ಟೈಮು ಸೇಫ್ ಬಾಲ್ನ ತಗೊಂಡ್ಬಂದು ಅವರ ಇದರಲ್ಲಿ ಇಟ್ಕೊಂಡಿದ್ದಾರೆ. ಆ್ಯಂಡ್ 2 ಸತಿನೂ ಸೇವ್ ಆಗಿದ್ದಾರೆ. ಸೊ ಗೇಮ್ ಕೂಡ ಆನ್ಗೋಯಿಂಗ್ ಇದೆ. ಕ್ಯಾಪ್ಟನ್ಸಿ ಟಾಸ್ಕ್ದು ಯಾರಿಗೆ ಗೊತ್ತು, ಗೌತಮಿ ಅವ್ರು ಆದರೂ ಗೌತಮಿ ಅವ್ರು ಆದ್ರಂತೂ ಮೋಕ್ಷಿತ್ ಅವ್ರಿಗೆ ಮೋಯ ಎಂಥ ದುರಂತ ಅಂದರೆ ಅದು ಆ ಥರ ಒಂದು ದುರಂತ ಇರಬಾರ್ದು ಆಯಿತಾ. ಅಂಥ ದುರಂತ ಆಗೋಗುತ್ತೆ ಅನಿಸುತ್ತೆ. ಆಗಬೇಕು, ಗೌತಮಿ ಅವರೇ ಆಗಬೇಕು. ಅವಾಗಾದರೂ ಮೋಕ್ಷಿತ್ ಅವ್ರಿಗೆ ಅರ್ಥ ಆಗುತ್ತೆ ಅವ್ರು ಏನನ್ನ ಕಳ್ಕೊಂಡ್ರು ಅಂತ, ಅವ್ರ ಈಗೋನ ಮಧ್ಯ ತಗೊಂಡು ಏನನ್ನ ಕಳ್ಕೊಂಡ್ರು ಅಂತ ಆಯಿತಾ. ಅವರೇ ಹೇಳ್ತಾರೆ ಮೋಕ್ಷಿತ್ ಅವರು, ಅಕಸ್ಮಾತ್ ಗೌತಮಿ ಅವ್ರು ಏನಾರು ಬಂದು ನನಗೆ ಕೇಳಿದ್ರೆ ನಾನು ಗೌತಮಿ ಅವ್ರಿಗೋಸ್ಕರ ಆಡ್ತದೆ ಅಂತ. ಅಲ್ಲಿ ಯಾರೂ ಅದು ಕ್ಯಾರಿ ಮಾಡಬೇಕು ಅದು ಮನಸ್ಸಿರಲ್ಲ ಆಯಿತಾ. ಅದು ಅಲ್ಲಿಗಲ್ಲೇ ಸ್ಟಾಪ್ ಆಗಿರುತ್ತೆ. ಬಂದರೆ ಆಡೋಣ ಅನ್ನೋದೇ ಇರುತ್ತೆ. ಹೋಗಿ ಮಾತಾಡಿಸ್ಬೇಕಷ್ಟೆ. ಹೋಗಿ ಅದನ್ನು ಈಗೋನ ಪಕ್ಕಕ್ಕೆ ಇಟ್ಟು ಅದನ್ನು ಕಂಟಿನ್ಯೂ ಮಾಡ್ದಂಗೆ ಮುಂದೆ ಒಂದು ನ್ಯೂ ಬಿಗಿನಿಂಗ್ನ ಅದನ್ನು ಸ್ಟಾರ್ಟ್ ಮಾಡಬೇಕು. ಅದನ್ನು ಮಾಡೋ ಮನಸ್ಥಿತಿನ ಇಟ್ಕೊಂಡಿರಲ್ಲ. ಸೊ ನೆಕ್ಸ್ಟ್ ಬರೋದಾದರೆ ಚೈತ್ರ ಅವರಂತೂ ಅಯ್ಯಪ್ಪ ಭಗವಂತ, ಇವು ಚೈತ್ರ ಅವ್ರ ಬಗ್ಗೆ ಏನಂತ ಹೇಳಿ ಗುರು, ಯಾರು ಏನು ಮಾಡೋಂಗಿಲ್ಲ. ಚೈತ್ರನೇ ಹೆಸರು ತಗೊಂಡ್ರೆ ಸಾಕು, 1 ಗಂಟೆ ಬೈತಾರೆ ಅವ್ರಿಗೆ. ಜಸ್ಟ್ ಚೈತ್ರ ಅಂದರೆ ಸಾಕು, ಅವ್ರಿಗೆ ಇನ್ನೇನು ಹೇಳಂಗಿಲ್ಲ. ಜಸ್ಟ್ ಚೈತ್ರ ಸೆಂಟರ್ ಫ್ರೆಶ್ ಹಾಕೊಂಡ್ಬಿಡ್ತಾರೆ ಬಾಯಿಗೆ. ಲಬ 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 ಅಂತ ಬಾಯಿ ಬಡ್ಕೊಂಡ್ಬಿಡ್ತಾರೆ. ನಾವು ಏನು ಎದುರುಗಡೆ ಏನೋ ಏನು ಹುಚ್ಚ ಆಗ್ಬೇಕಾ ಏನು? ಚೈತ್ರ ಅವ್ರ ಹೆಸರು ಏನಾರ ತಗೊಂಡ್ಬಿಟ್ರೆ ಇನ್ನೊಂದು 2 ವಾರ ನೋಡಿ ಅಲ್ಲಿ ಮನೇಲಿ ಯಾವನಾರ ಅವ್ರ ಅಪೋಸಿಟ್ ಹೋಗಿ ಮಾತಾಡಿ ಎಲ್ಲ ಇದು ಮಾಡಿದ್ರೆ, ರಜತ್ ಅವ್ರು ಇವಾಗ ಒಂಚೂರು ಹಂಗೆ ಹಿಂಗೆ ಮಾತಾಡಿಕೊಂಡು ಇವಮ್ಮಂಗೆ ಏನೋ ಆಗೈತೆ ಹುಚ್ಚಿಡ್ಬಿಟ್ಟೆ ಹಂಗೆ ಹಿಂಗೆ ಅಂತ ಇವಾಗ ಒಂಚೂರು ಹೊಡಿತವ್ರೆ. ಇನ್ನೊಂದು 2 ಸತಿ ಕೆಣ್ಕಿದ್ರು ಅಂದರೆ ರಜತ್ ಅವರು ಮೆಜೆಸ್ಟಿಕ್ಕಲ್ಲಿ ನೆನೆ ಅಂತ ಓಡಾಡ್ತಾ ಇರ್ತಾರೆ. ಹಂಗೆ ಮಾಡಾಕ್ಬಿಡ್ತಾರೆ ಗುರು ಚೈತ್ರ. ಏನು ಅಲ್ಲಿರೋರೇನು ಬದುಕಬೇಕು ಅಂತ ಮಾಡ್ತವ್ರ, ಏನು ಮಾಡೋಕು ಅಂತ ಮಾಡ್ತವ್ರೆ? ಹೆಂಗೂರು ಆ ಟಾರ್ಚರ್ನ ಕರ್ಕೊಂಡು ಒಳಗಿರ್ತಾರೆ. ಎಲ್ಲದಕ್ಕೂ ಕಿರ್ಚಾಡೋಕೋದ್ರೆ ಚೈತ್ರ ಅವರು. ಸೊ ನೋಡುವ ಏನಾಗುತ್ತೆ ಅಂತ ನಾಳಿನ ಎಪಿಸೋಡಲ್ಲಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.